ಇನ್ನು ಕೊಲೆ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಫಿಕ್ಸ್ ಎದುರಾಗೋ ಹಾಗಿದೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸುವಂತಹ ಸಿದ್ಧತೆಗಳು ನಡೆದಿದೆ. ಮೇಲ್ಮನವಿ ಅರ್ಜಿಯನ್ನ ಸದ್ಯ ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಈ ಬಗ್ಗೆ ಮೇಲ್ಮನವಿ ಸಲ್ಲಿಕೆ ಆಗೋ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ಗೆ ಈ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಕಡೆಯಿಂದ ಸಲ್ಲಿಕೆ ಮಾಡಲಾಗುತ್ತೆ. ಇತ್ತ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಬೇಲ್ ಭವಿಷ್ಯದ ಆತಂಕ ಕೂಡ ಇದೆ. ಮಧ್ಯಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರೂ ಕೂಡ ಟೆನ್ಷನ್ ಮಾತ್ರ ಕಮ್ಮಿ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ 6 ವಾರ ಅದು ಅನಾರೋಗ್ಯದ ಕಾರಣ ಮಧ್ಯಂತರ ಜಾಮೀನು ಸಿಕ್ತಂದಾಗ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಭಾವಿಸಲಾಗಿತ್ತು ದರ್ಶನ್ರಿಗೆ. ಬಟ್ ಈಗಿನ ಸಿಚುವೇಶನ್ ಗಮನಿಸ್ತಾ ಇದ್ರೆ ಒಂದು ರೀತಿ ತ್ರಿಶಂಕು ಸಂಕಷ್ಟ ಎದುರಾಗಿದೆಯಾ ಅವರಿಗೆ ಅಂತ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ದರ್ಶನ್ ಅವ್ರಿಗೆ ತ್ರಿಶಂಕು ಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಈಗ ಸದ್ಯ ಅವ್ರಿಗೆ 3 ಸಮಸ್ಯೆಗಳಿದೆ. ಅಂದ್ರೆ ಒಂದು, ಹೈಕೋರ್ಟ್ ನಲ್ಲಿರುವಂತಹ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಆಗಿರ್ಬೋದು. ಜೊತೆಗೆ ಈಗಾಗಲೇ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವರು ಕೂಡ ಅಂದ್ರೆ SPP ಅವರು ಕೂಡ ಈಗಾಗಲೇ ಇವತ್ತು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ, ಅಂದ್ರೆ ಜಾಮೀನನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಈಗ ತರ್ಜುಮೆ ಹಾಗೆ ಸ್ಕ್ರೂಟಿನಿ ಎರಡನ್ನೂ ಕೂಡ ಮುಗಿಸಿ ಆ ಒಂದು ಏನು ಜಾಮೀನಿನ ಅರ್ಜಿಯನ್ನ ರದ್ದು ಕೋರಿ ಸಲ್ಲಿಸುವಂತಹ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದು ಕೂಡ ಒಂದು ಸಮಸ್ಯೆ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಆಪರೇಷನ್ ಸಮಸ್ಯೆ, ಅಂದ್ರೆ ಆಪರೇಷನ್ ಮಾಡಿಸ್ಬೇಕೋ ಬೇಡವೋ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಒಂದು ಕಡೆ ಫಿಸಿಯೋ ಮಾಡಿಸ್ಬೇಕು ಅಂತಿದ್ದಾರೆ. ಈ ಫಿಸಿಯೋ ಹೀಗೆ ಮುಂದುವರೆದ್ರೆ ಏನಾದ್ರೂ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ SPP ಏನಾದ್ರೂ ಅಲ್ಲಿ ಜಾಮೀನನ್ನ ರದ್ದು ಕೋರಿ ಅರ್ಜಿಯನ್ನ ಹಾಕಿದ್ರೆ ಆಗ ಅಲ್ಲಿ ಸಮಸ್ಯೆಗಳಾಗುವಂತ ಚಾನ್ಸಸ್ಗಳು ಇರ್ತವೆ. ಯಾಕಂದ್ರೆ ಈಗ ಇಲ್ಲಿಯವರೆಗೂ ಕೂಡ ಆಪರೇಷನ್ ಮಾಡಿಸ್ತೀವಿ ಅಂತ ಹೇಳಿ ಅಥವಾ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಆಪರೇಷನ್ ಮಾಡಿಸ್ತೀವಿ ಅನ್ನೋ ಕಾರಣಕ್ಕಾಗಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಆಪರೇಷನ್ ಕುರಿತಂತೆ ಯಾವುದೇ ಡಿಸಿಷನ್ ಅನ್ನ ವೈದ್ಯರ ಮುಖಾಂತರವಾಗಿ ತಿಳಿಸಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಆ ಮಧ್ಯಂತರ ಜಾಮೀನಿನ ಅರ್ಜಿಯನ್ನ ಅಥವಾ ಮಧ್ಯಂತರ ಜಾಮೀನನ್ನ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರೆ ಇದು ಕೂಡ ಇಲ್ಲಿವರೆಗೂ ಕೂಡ ಆಪರೇಷನ್ ಮಾಡಿಸದೇ ಇರುವಂತದ್ದೇನಿದೆ ಇದು ಕೂಡ ತೊಡಕಾಗ್ತಾ ಹೋಗುತ್ತೆ. ಜೊತೆಗೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದೇನಿದೆ, ಆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದು ರೆಗ್ಯುಲರ್ ಬೇಲ್ಗೆ, ಅಂದ್ರೆ ಈಗ ಸದ್ಯ ಹೈಕೋರ್ಟ್ ನಲ್ಲಿ ರೆಗ್ಯುಲರ್ ಬೇಲ್ ಅರ್ಜಿಯನ್ನ ಏನ್ ಹಾಕಿದ್ದಾರೆ ಅದಕ್ಕೂ ತೊಡಕಾಗುವಂತ ಸಾಧ್ಯತೆಗಳಿರ್ತವೆ. ಒಟ್ಟಾಗಿ ಈ 3 ಸಮಸ್ಯೆಗಳೇನಿದೆ ಇದರಿಂದ ಎಲ್ಲ ಒಂದ್ ಕಡೆ ದರ್ಶನ್ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಯಾವ ಕಡೆ ಹೋದ್ರೂ ಕೂಡ ನಮ್ಗೆ ಒಂದ್ ರೀತಿಯ ಯೋಚನೆ ಮಾಡುವಂತ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಹಾಗಾಗಿ ಈಗಾಗಲೇ ಕಾನೂನು ತಜ್ಞರ ಸಲಹೆಯ ನೆರವಿಗೂ ಕೂಡ ಹೋಗಿದ್ದಾರೆ. ಅಂದ್ರೆ ಅವರ ವಕೀಲರ ಜೊತೆಯಲ್ಲಿ ಈಗಾಗಲೇ ಮಾತುಕತೆಯನ್ನ ಕೂಡ ದರ್ಶನ್ ಸದ್ಯ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಅಥವಾ ನಾಳೆ ಆ ಒಂದು ಮಧ್ಯಂತರ ಜಾಮೀನನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ SPP ಅವರು ಕೂಡ ಮುಂದಾಗಿರೋದ್ರಿಂದ ಈಗ ಬೇರೆ ರೀತಿಯ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಥವಾ ಆಸ್ಪತ್ರೆಯಿಂದ ಏನಾದರೂ ಆಪರೇಷನ್ಗೆ ಒಪ್ಪಿಗೆ ಸೂಚಿಸಿದ್ರೆ ಇವ್ರ ಕಡೆಯಿಂದ, ಅಂದ್ರೆ ದರ್ಶನ್ ಅವರ ಕಡೆಯಿಂದ ಒಪ್ಪಿಗೆ ಸೂಚಿಸಿದ್ರೆ ಆಪರೇಷನ್ ಅನ್ನು ಮಾಡೋದಕ್ಕೆ ಮುಂದಾಗ್ತಾರ, ಇವೆಲ್ಲವನ್ನು ಕೂಡ ಮಾತಾಡೋದಕ್ಕೆ ಈಗ ಸದ್ಯ ದರ್ಶನ್ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಅವರ ಆಪ್ತ ಬಳಗದವರು ಕೂಡ ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.